ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯತೋನ್ಮಯಾದಿತರತಶ್ಚಾರ್ಥೇಷು ವಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರ್ಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಾಗವತ ಗ್ರಂಥದ ಚಿಂತನೆಯಲ್ಲಿ ನಾರದ ಮಹರ್ಷಿಗಳು ವೇದವ್ಯಾಸದೇವರ ಬಳಿ ಬಂದು ಭಾಗವತ ಪುರಾಣವನ್ನು ರಚನೆ ಮಾಡುವಂತೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಮತ್ತು ತಮ್ಮ ಜನ್ಮ ವೃತ್ತಾಂತವನ್ನು ಕೂಡ ವೇದವ್ಯಾಸದೇವರ ಬಳಿ ಸಮರ್ಪಿಸಿದ್ದಾರೆ. ನಾರದರು ನಾರಾಯಣನ ಸ್ಮರಣೆ ಮೂಲಕವಾಗಿ ಅಲ್ಲಿಂದ ಹಿಂತಿರುಗಿದ ಮೇಲೆ ವೇದವ್ಯಾಸದೇವರು ಧ್ಯಾನಾಸಕ್ತರಾಗ್ತಾ ಇದ್ದಾರೆ. ಭಾಗವತ ಗ್ರಂಥವನ್ನು ರಚನೆ ಮಾಡುವ ಉದ್ದೇಶದಿಂದ ದೀರ್ಘಕಾಲದ ಧ್ಯಾನದಲ್ಲಿ ನಿರತರಾಗ್ತಾ ಇದ್ದಾರೆ. ಬದರಿಕಾಶ್ರಮದಲ್ಲಿ ಶಮ್ಯಾಪ್ರಾಸ ಯಜ್ಞವೇದಿಕೆಯ ಸ್ಥಳದಲ್ಲಿ ನಿಂತು ಶಮ್ಯ ಎಂಬ ಯಜ್ಞಾಯುಧವನ್ನು ಎಸೆದಾಗ ಅದು ಎಲ್ಲಿಯ ತನಕ ಹೋಗಿ ಬೀಳುತ್ತೋ ಅಷ್ಟು ಸ್ಥಳವನ್ನು ಶಮ್ಯಾಪ್ರಾಸ ಅಂತ ಕರೀತಾರೆ. ಅಷ್ಟು ಸ್ಥಳದಲ್ಲಿ ಯಾಗಶಾಲೆಯನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ ಹವನವನ್ನು ಮಾಡಬೇಕು. ಅಂತಹ ಶಮ್ಯಾಪ್ರಾಸದಲ್ಲಿ ವೇದವ್ಯಾಸದೇವರು ಆಸೀನರಾಗಿದ್ದಾರೆ. ಧ್ಯಾನ ಮಾಡಿ ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ಕಂಡು ಅವರು ಭಾಗವತ ಗ್ರಂಥವನ್ನು ಯಾವ ರೀತಿಯಲ್ಲಿ ನಾನು ರಚನೆ ಮಾಡಬೇಕು ಎಂಬುದಾಗಿ ಮನಗಂಡಿದ್ದಾರೆ. ಆಗ ಕೃಷ್ಣ ಪರಮಾತ್ಮನ ಚರಿತ್ರೆಯಿಂದ ಭಾಗವತ ಗ್ರಂಥವನ್ನು ಪ್ರಾರಂಭ ಮಾಡುತ್ತಿದ್ದಾರೆ. ಈ ಎಲ್ಲ ವೃತ್ತಾಂತವನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಉಪದೇಶ ಮಾಡಿದ್ದಾರೆ. ವೇದವ್ಯಾಸದೇವರು ಭಾಗವತ ಗ್ರಂಥವನ್ನು ರಚನೆ ಮಾಡಿ ತಮ್ಮ ಪುತ್ರರಾದ ವಿರಕ್ತರಾದ ಶುಕಮುನಿಗಳಿಗೆ ಸಮಗ್ರ ಭಾಗವತ ಗ್ರಂಥವನ್ನು ಉಪದೇಶ ಮಾಡಿದ್ರು. ಹೀಗೆ ಹೇಳಿದಾಗ ಶೌನಕರು ಸೂತ ಪುರಾಣಿಕರ ಬಳಿ ಪ್ರಶ್ನೆಯನ್ನು ಮಾಡ್ತಾರೆ. ಎಲ್ಲವನ್ನೂ ಬಿಟ್ಟ ತಂದೆಯೂ ಬೇಡ ಅಂತ ಸಮಗ್ರ ವೈರಾಗ್ಯವನ್ನು ಹೊಂದಿ ಹೊರಟ ಮಹಾವಿರಕ್ತರಾದ ಶುಕಮುನಿಗಳಿಗೆ ಭಾಗವತ ಗ್ರಂಥ ಓದಬೇಕು, ಉಪದೇಶ ಪಡ್ಕೊಳ್ಬೇಕು, ಅದನ್ನು ತಿಳಿದುಕೊಳ್ಬೇಕು ಅನ್ನುವಂತಹ ಪ್ರವೃತ್ತಿ ಯಾಕುಂಟಾಯಿತು? ಇದಕ್ಕೇನು ಕಾರಣ? ಯಾವುದರಲ್ಲೂ ಆಸಕ್ತಿ ಇಲ್ಲದ ವ್ಯಕ್ತಿಗೆ ಭಾಗವತದಲ್ಲಿ ಆಸಕ್ತಿ ಹೇಗೆ ಬಂತು ಅಂತ ಪ್ರಶ್ನೆಯನ್ನು ಮಾಡಿದಾಗ ಸೂತ ಪುರಾಣಿಕರು ಉತ್ತರವನ್ನು ಹೇಳ್ತಾರೆ. ಭಗವಂತನ ವೈಶಿಷ್ಟ್ಯವೇ, ಅವನ ಮಹಿಮೆಯೇ ಇದಾಗಿದೆ. ಧ್ಯಾನದಲ್ಲಿ ಮಾತ್ರ ಸುಖವನ್ನು ಕಂಡು ಪರಮ ವಿರಕ್ತರಾದ ಮುನಿಗಳೂ ಕೂಡ ಭಗವಂತನ ಕುರಿತಾದ ಜ್ಞಾನದಲ್ಲಿ ಮತ್ತು ಭಕ್ತಿಯಲ್ಲಿ ಎಲ್ಲಿಲ್ಲದ ಒಲವನ್ನು ತೋರಿಸ್ತಾರೆ. ದೇವರ ಗುಣಗಳಿಗೆ ಮಾರು ಹೋಗ್ತಾರೆ. ಈ ಎಲ್ಲ ಗುಣಗಳನ್ನು ಪ್ರತಿಪಾದನೆ ಮಾಡುವ ಭಾಗವತ ಗ್ರಂಥವನ್ನು ತಮ್ಮ ತಪಸ್ಸಿಗಿಂತ ಹೆಚ್ಚಾಗಿ ಶುಕಮುನಿಗಳು ಈ ಕಾರಣದಿಂದಲೇ ಪ್ರೀತಿಯನ್ನು ಮಾಡ್ತಾರೆ. ಹೀಗೆ ಶುಕಮುನಿಗಳಿಗೆ ಭಾಗವತ ಗ್ರಂಥದಲ್ಲಿ ಆಸಕ್ತಿಯು ಯಥೇಚ್ಛವಾಗಿ ಒಡಮೂಡಿದೆ ಎಂಬುದಾಗಿ ಹೇಳಿದಾಗ ಆ ಶೌನಕರು ಪ್ರಶ್ನೆಯನ್ನು ಮಾಡ್ತಾರೆ. ಶುಕಮುನಿಗಳು ಇದನ್ನು ಪರೀಕ್ಷಿತ್ ರಾಜರಿಗೆ ಉಪದೇಶ ಮಾಡ್ತಾರಲ್ವ? ಪರೀಕ್ಷಿತ್ ರಾಜರು ದೊಡ್ಡ ಸಾರ್ವಭೌಮ, ಚಕ್ರವರ್ತಿ ಸಾರ್ವಭೌಮ. ಆತ ಶುಕಮುನಿಗಳ ಬಳಿ ಇದನ್ನು ಹೇಗೆ ಉಪದೇಶ ಪಡೆದುಕೊಂಡ? ಅವನು ದೊಡ್ಡ ರಾಜ ಅಲ್ವ, ಅವನಿಗೆ ಸಮಯ ಎಲ್ಲಿತ್ತು? ಭಾಗವತವನ್ನು ಹಗಲು ರಾತ್ರಿ ಭೇದ ಇಲ್ಲದೆ ಕೇಳ್ದ ಅಲ್ಲ, ಅವನಿಗೆ ಅಷ್ಟು ಸಮಯ ಎಲ್ಲಿಂದ ಬಂತು ಪರೀಕ್ಷಿತ್ ರಾಜನಿಗೆ? ಅವನು ಯಾಕೆ ಭಾಗವತವನ್ನು ಶುಕಮುನಿಗಳ ಬಳಿ ಕೇಳ್ದ? ಶುಕಮುನಿಗಳಾದರೂ ಕೂಡ ಇವನ ಬಳಿ ಬಂದು ಭಾಗವತವನ್ನು ಯಾಕೆ ಹೇಳಿದ್ರು ಅಂತ ಭಾಗವತದಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳುವ ಬದಲು ಆ ಶೌನಕರು ಭಾಗವತ ಗ್ರಂಥದ ಹಿನ್ನೆಲೆಯನ್ನು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಭಾಗವತ ಗ್ರಂಥವನ್ನು ಶುಕಮುನಿಗಳು ಯಾಕೆ ತಿಳ್ಕೊಂಡ್ರು, ಪರೀಕ್ಷಿತ್ ರಾಜರು ಯಾಕೆ ಅದನ್ನು ಉಪದೇಶ ಪಡ್ಕೊಂಡ್ರು, ಇದೆಲ್ಲವನ್ನು ಹೇಳಿ ಅಂತ ಹೇಳಿದಾಗ ಪರೀಕ್ಷಿತ್ ರಾಜರು ಯಾರು?
ಪರೀಕ್ಷಿತ್ ರಾಜ ಶುಕಮುನಿಗಳ ಹತ್ರ ಕೇಳಿದಾಗ ಆತ ಯಾರು? ಈ ಪ್ರಶ್ನೆಗೆ ಉತ್ತರವನ್ನು ನೀಡುವ ದೃಷ್ಟಿಯಿಂದ ಪರೀಕ್ಷಿತ್ ರಾಜನ ಜನನದ ಬಗ್ಗೆ ಸೂತ ಪುರಾಣಿಕರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿಂದ ಭಾಗವತದ ಬೀಜಾವಾಪ ಉಂಟಾಗುತ್ತೆ, ಅಂದರೆ ಭಾಗವತ ಗ್ರಂಥ ಪ್ರಾರಂಭವಾಗುತ್ತೆ. ಪರೀಕ್ಷಿತ್ ರಾಜ ಉತ್ತರೆಯ ಗರ್ಭದಿಂದ ಹುಟ್ಟಿದ. ಹೇಗೆ ಹುಟ್ಟಿದ? ಅದಕ್ಕೆ ಕಥೆಯನ್ನು ಹೇಳ್ತಿದ್ದಾರೆ. ಕೌರವರಿಗೆ ಪಾಂಡವರಿಗೆ ಘೋರವಾದ ಯುದ್ಧ ನಡೆಯಿತು. 18 ದಿವಸಗಳ ಮಹಾಯುದ್ಧ. ಪಾಂಡವರ ಪಕ್ಷದಲ್ಲೂ ಕೂಡ ಲಕ್ಷ ಸಂಖ್ಯೆಯಲ್ಲಿ ಸೈನಿಕರು, ರಥಿಗಳು, ಮಹಾರಥಿಕರು ಎಲ್ಲರೂ ಕೂಡ ಸತ್ತು ಹೋದರು. ಕೌರವರ ಸೈನ್ಯ ನಿರ್ನಾಮವೇ ಆಗಿ ಹೋಗುತ್ತೆ. ಕೊನೆಗೆ ಕೌರವರ ಸೈನ್ಯದಲ್ಲಿ ಉಳಿಯೋದು ದುರ್ಯೋಧನ ಮಾತ್ರ. ಜೊತೆಯಲ್ಲಿ ಚಿರಂಜೀವಿಗಳಾದ ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಚಿರಂಜೀವಿಗಳಾದ ಕಾರಣದಿಂದಲೇ ಉಳಿದುಕೊಳ್ತಾರೆ. ಕೃಷ್ಣನ ವರಬಲದಿಂದ ಕೃತವರ್ಮ ಕೂಡ ಉಳಿದುಕೊಳ್ತಾನೆ. ಉಳಿದಂತೆ ಕೌರವರ ಸೈನ್ಯದಲ್ಲಿ ಯಾರೊಬ್ಬರೂ ಉಳಿದಿಲ್ಲ. ಆದರೂ ತನ್ನ ಪ್ರಾಣದ ಮೇಲೆ ಅತಿಯಾದ ಆಸೆಯಿಂದ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಅಡಗಿ ಕುಳಿತ, ಭಯಪಟ್ಟು ಕುಳಿತ. ಆದರೆ ಭೀಮಸೇನ ದೇವರ ಅಬ್ಬರದ ಧ್ವನಿಗೆ ಸೋತು ಹೋಗ್ತಾನೆ ದುರ್ಯೋಧನ. ವೈಶಂಪಾಯನ ಸರೋವರದ ತಟದಲ್ಲಿ ಭೀಮಸೇನ ದೇವರು ಆರ್ಭಟಿಸಿದರೆ, ಚುಚ್ಚು ಮಾತುಗಳಿಂದ ದುರ್ಯೋಧನನ ಮನಸ್ಸಿಗೆ ಘಾಸಿಯಾಗುವಂತೆ ಮಾತನಾಡಿದರೆ ಅದನ್ನು ತಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ ದುರ್ಯೋಧನನಿಗೆ. ತಪಸ್ಸಿಗೆ ಕುಳಿತ ದುರ್ಯೋಧನ ಎದ್ದು ಬರ್ತಾನೆ. ಸಿಟ್ಟು, ದ್ವೇಷ, ಅಹಂಕಾರದ ಪ್ರತೀಕ ದುರ್ಯೋಧನನಿಗೆ ಇಂತಹ ಚುಚ್ಚಿನ ಮಾತುಗಳು, ತನ್ನ ಬಗ್ಗೆ ಅಸಡ್ಡೆಯ ಹೇಯತನದ ಮಾತುಗಳು ಭೀಮನಿಂದ ಕೇಳಿದಾಗ ಯಾವ ತಪಸ್ಸು, ಯಾವ ಏಕಾಗ್ರತೆ! ಸಿಟ್ಟಿನಲ್ಲಿ ಎದ್ದು ಬರ್ತಾನೆ. ನಾನು ಈಗ ಭೀಮಸೇನನನ್ನು ಕೊಂದು ಹಾಕ್ತೀನಿ ಅಂತ. ಭೀಮ ಹಾಗೂ ದುರ್ಯೋಧನರಿಗೆ ಘೋರವಾದ ಗದಾಯುದ್ಧ ನಡೆಯುತ್ತೆ. ಆಗ ಭೀಮಸೇನ ದುರ್ಯೋಧನನ ಕೂರ್ಮಸ್ಕಂಧವನ್ನು ಭಂಜನ ಮಾಡ್ತಾರೆ. 2 ಕಾಲುಗಳು ಮುರಿದು ಹೋಗುತ್ತೆ. ನರನಾಡಿಗಳ ಸಂಚಾರವೇ ಸ್ಥಗಿತವಾಗಿ ಹೋಗುತ್ತೆ. ಕಾಲುಗಳು ಅಲುಗಾಡಿಸ್ಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ ದುರ್ಯೋಧನನಿಗೆ. ಸೊಂಟ ಮುರಿತಾರೆ, 2 ಕಾಲುಗಳು ಬಿದ್ದು ಹೋಗುತ್ತೆ. ನೆಲದ ಮೇಲೆ ಅನಾಥನಂತೆ ಬಿದ್ದು ಹೊರಳಾಡ್ತಾನೆ. ದುಃಖದಲ್ಲಿ, ಆ ನೋವಿನಲ್ಲಿ ಬಿದ್ದು ಕಣ್ಣೀರನ್ನು ಸುರಿಸ್ತಾ ಸಮಗ್ರ ದೇಶಕ್ಕೆ ಯಾರು ಸಾರ್ವಭೌಮ ಅಂತ ಕೊಚ್ಚಿಕೊಳ್ತಾ ಇದ್ನೋ, ಸಮಗ್ರ ದೇಶದಲ್ಲಿ ಕೇವಲ ಅಪರಾಧಗಳೇ ತನ್ನ ದಿನಚರಿಯಂತ ಬೀಗುತ್ತಾ ಇದ್ನೋ, ಅಂತಹ ಘೋರ ಕಡು ಪಾಪಿ ದುರ್ಯೋಧನ ಭೀಮಸೇನ ದೇವರ ಗದಾ ಪ್ರಹಾರದಿಂದ ನೆಲ ಕಚ್ಚುತ್ತಾನೆ. ಪಾಂಡವರು ಅಲ್ಲಿಂದ ತೆರಳಿದ್ರು. ಆ ದುರ್ಯೋಧನನಿಗೆ ಸಮಾಧಾನ ಮಾಡುವ ಉದ್ದೇಶದಿಂದ ಅಶ್ವತ್ಥಾಮಾಚಾರ್ಯರು ಬರ್ತಾರೆ. ಅವರ ಸಹಕಾರಿಗಳಾಗಿ ಕೃಪಾಚಾರ್ಯರು ಕೂಡ ಬರ್ತಾರೆ. ಕೃತವರ್ಮ ಕೂಡ ಜೊತೆಯಲ್ಲೇ ಇರ್ತಾನೆ. 3 ಸೇರಿ ದುರ್ಯೋಧನನಿಗೆ ಸಾಂತ್ವನವನ್ನು ಮಾಡ್ತಿದ್ದಾರೆ. ಅಯ್ಯೋ ಪಾಪ, ಎಂಥ ರಾಜಾಧಿರಾಜ ನೀನು! ಎಂಥ ಸಾಮಂತರು, ಎಂಥೆಂಥ ದೊಡ್ಡ ದೂರ ವೀರಾಧಿವೀರರೆಲ್ಲ ಬಂದು ನಿನ್ನ ಪಾದಪೀಠಕ್ಕೆ ನಮಿಸ್ತಾ ಇದ್ರು. ನಿನ್ನನ್ನು ನೋಡಲು ಭಯವನ್ನು ಹೊಂದುತ್ತಾ ಇದ್ರು. ಸಮಗ್ರ ದೇಶವೇ ನಡುಗಿ ಹೋಗ್ತಿತ್ತು. ಅಂಥ ನೀನು ನೆಲಕಚ್ಚಿದೆಯಲ್ಲ ಅಂತ ಗೋಳಾಡ್ತಾರೆ 3 ಕೂಡ. ತಮ್ಮ ಶಲ್ಯದಿಂದ ಅವನ ದೇಹದಲ್ಲಿ ಗುಂಗುಣುತ್ತಾ ಇದ್ದಂತಹ ನೊಣಗಳನ್ನು ಓಡಿಸ್ತಾರೆ. ಇರುವೆಗಳು ಕಚ್ಚುತ್ತಾ ಇರುತ್ತೆ, ಅವನ್ನು ಓಡಿಸ್ತಾರೆ. ರಣಹದ್ದುಗಳು ಕುಕ್ಕಲು ಆಗಮಿಸ್ತಾ ಇರುತ್ತೆ, ಅವನ್ನು ಓಡಿಸ್ತಾರೆ. ದುರ್ಯೋಧನನ ಬಳಿ ಮಾತುಕತೆ ಪ್ರಾರಂಭ ಆಗುತ್ತೆ. ಅಶ್ವತ್ಥಾಮಾಚಾರ್ಯರು ಸಹಜವಾಗಿ ಸಮಾಧಾನ ಮಾಡಿದರೆ ಸರಿ ಹೋಗ್ತಿತ್ತು. ತುಂಬ ಮನಸ್ಸಿಗೆ ಹಚ್ಚಿಕೊಂಡು ತಾವೇ ದುರ್ಯೋಧನನ ಅದ್ಭುತವಾದ ಸ್ನೇಹಿತ, ಅವನ ಪ್ರಾಣ ಸ್ನೇಹಿತ ಎಂಬಂತೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದುರ್ಯೋಧನ, ಏನು ಆಗಬೇಕು ಹೇಳು, ನಾನು ಮಾಡ್ತೀನಿ. ನಿನ್ನ ಸಮಾಧಾನಕ್ಕೋಸ್ಕರ ನಾನು ನೀನು ಏನು ಹೇಳಿದ್ರೂ ಮಾಡ್ತೀನಿ ಎಂದು ಬಿಡ್ತಾರೆ.
ಆಗ ದುರ್ಯೋಧನ ಪಡಬಾರದ ಕಷ್ಟದಿಂದ ಒಂದು ಮುಷ್ಟಿ ಮಣ್ಣನ್ನು ತೆಗೆದುಕೊಳ್ತಾನೆ. ಅವನಿಗೆ ಕೈಯೂ ಇಲ್ಲ, ಕಾಲೂ ಇಲ್ಲ, ಸತ್ತು ಬಿದ್ದು ಹೋಗಿದ್ದಾನೆ ಮೂರ್ಖ ದುಷ್ಟ ದುರ್ಯೋಧನ. ಆದರೂ ಕೂಡ ಒಂದು ಮುಷ್ಟಿ ಮಣ್ಣನ್ನು ತೆಗೆದುಕೊಂಡು ಬಾ ಅಶ್ವತ್ಥಾಮ ಅಂತ ಕರೀತಾನೆ. ಅಶ್ವತ್ಥಾಮಾಚಾರ್ಯರ ತಲೆ ಮೇಲೆ ಆ ಒಂದು ಮಣ್ಣನ್ನು ಹಾಕಿ, ಇದೋ ನಾನು ನಿನಗೆ ನನ್ನ ಸಿಂಹಾಸನದಲ್ಲಿ ನಿನಗೆ ಪಟ್ಟಾಭಿಷೇಕ ಮಾಡಿದ್ದೀನಿ, ಇಂದಿನಿಂದ ನೀನೇ ಸಾರ್ವಭೌಮ, ಅಷ್ಟೇ ಅಲ್ಲ ನೀನೇ ಸೇನಾಧಿಪತಿ, ನೀನು ನನಗೆ ಮಾತು ಕೊಡಬೇಕು, 2 ಕೆಲಸ ನಿನ್ನಿಂದ ಆಗಬೇಕು. ಅಶ್ವತ್ಥಾಮಾಚಾರ್ಯರಿಗೆ ಭಾರಿ ಖುಷಿಯಾಗುತ್ತೆ. ಇವತ್ತಿನಿಂದ ನಾನು ರಾಜ, ನಾನು ಕೂಡ ಆ ಸಾರ್ವಭೌಮದ ಸುಖವನ್ನು ಅನುಭವಿಸಿಬಿಡ್ತೀನಿ ಅಂತ ಒಮ್ಮೆ ಬಾಯಿ ಚಪ್ಪರಿಸಿ ಬಿಡ್ತಾರೆ. ಮತ್ತು ನೀನು ಹೇಳಿದಂತೆ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ. ದುರ್ಯೋಧನ ಹೇಳ್ತಾನೆ, ನಿಷ್ಪಾಂಡವ ರಾಜ್ಯವನ್ನು ಸಂಸ್ಥಾಪನೆ ಮಾಡು, ನನಗೆ ಕೊಡಬೇಕಾದ ಮೊದಲ ಮಾತು. ನೀನು ಸೇನಾಧಿಪತಿ ಆದ್ದರಿಂದ ಪಂಚ ಪಾಂಡವರ ತಲೆಗಳನ್ನು ತರಿದು ಹಾಕು, ಇದು ನೀನು ನನಗೆ ಕೊಡಬೇಕಾದ ಮೊದಲ ಮಾತು. 2ನೆಯ ಮಾತು, ನೀನು ಇವತ್ತಿನಿಂದ ಸಾರ್ವಭೌಮ ಆದ್ದರಿಂದ ನನ್ನ ಪತ್ನಿಯಲ್ಲಿ ನೀನು ಸಂತಾನವನ್ನು ಪಡೆದುಕೊಳ್ಳಬೇಕು. ಆ ಸಂತಾನ ಯೌವನಾವಸ್ಥೆಗೆ ಬಂದ ಮೇಲೆ ನನ್ನ ಪುತ್ರನಿಗೆ ನೀನು ರಾಜ್ಯಾಧಿಕಾರವನ್ನು ಕೊಡಬೇಕು, ಇದು ನೀನು ನನಗೆ ಕೊಡಬೇಕಾದ 2ನೆಯ ಮಾತು. ಕೊಡು ಅಂತ ಹೇಳ್ತಾನೆ. ದುರ್ಯೋಧನನ ಕೈ ಮೇಲೆ ಕೈ ಇಟ್ಟು ಅಶ್ವತ್ಥಾಮಾಚಾರ್ಯರು ಹಾಗೇ ಆಗಲಿ ಎಂದು ಬಿಡುತ್ತಾರೆ. ದುರ್ಯೋಧನನ ಪತ್ನಿಯಲ್ಲಿ ಬ್ರಹ್ಮಚಾರಿಗಳಾದ, ಆಜನ್ಮ ಬ್ರಹ್ಮಚಾರಿಗಳಾದ ಅಶ್ವತ್ಥಾಮಾಚಾರ್ಯರು ಕೊಡುವಂತಹ ಮಾತು, ನಿನ್ನ ಪತ್ನಿಯಲ್ಲಿ ನಾನು ಸಂತಾನವನ್ನು ಪಡೆದು ಬಿಡ್ತೀನಿ ಎಂದು ಬಿಡುತ್ತಾರೆ. ಬಾಲ್ಯದಿಂದಲೂ ಎಂದೆಂದೂ ಯಾವ ಸ್ತ್ರೀಯ ಬಗ್ಗೆಯೂ ಮನಸಾಪಿ ಆಲೋಚನೆ ಮಾಡದ ಶ್ರೇಷ್ಠ ಬ್ರಹ್ಮಚಾರಿ. ಆದ್ದರಿಂದಲೇ ಚಿರಂಜೀವಿ ಎಂಬ ವರವನ್ನು ಪಡೆದುಕೊಂಡ ಮಹಾಮೇಧಾವಿ, ಸಾಕ್ಷಾತ್ ಮಹಾರುದ್ರದೇವ, ರುದ್ರದೇವರೇ ಅಶ್ವತ್ಥಾಮಾಚಾರ್ಯರು, ಬೇರಾರೂ ಅಲ್ಲ. ಅವರು ದುರ್ಯೋಧನನ ಎದುರಿನಲ್ಲಿ ಆ ದುಷ್ಟೆ ಕಲಿ ಪತ್ನಿ ಅಲಕ್ಷ್ಮಿ, ಅವಳಲ್ಲಿ ದೇಹ ಸಂಪರ್ಕವನ್ನು ಹೇಯವಾದ ಕೃತ್ಯವನ್ನು ಎಸಗಿ ಸಂತಾನವನ್ನು ಪಡೆದು ಬಿಡ್ತೀನಿ ಅಂತ ಅಂದುಬಿಡ್ತಾರಲ್ಲ, ಹೋಯ್ತು ಅವರ ಬ್ರಹ್ಮಚರ್ಯ, ನಾಶ ಆಗಿ ಹೋಯಿತು, ಹಾಳಾಗಿ ಬಿಟ್ಟರು ಅಶ್ವತ್ಥಾಮಾಚಾರ್ಯರು. ಒಂದು ಮಾಡಿದ ಅಪರಾಧ ಇದು. ಮತ್ತೊಂದು ಅಪರಾಧ, ನಿಷ್ಪಾಂಡವ ರಾಜ್ಯವನ್ನು ನಾನು ಸಂಸ್ಥಾಪನೆ ಮಾಡ್ತೀನಿ, ಪಾಂಡವರ ತಲೆಗಳನ್ನು ಕತ್ತರಿಸಿ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಇದು ಅವರು ಮಾಡಿರುವಂತಹ 2ನೆಯ ದೊಡ್ಡ ಅಪರಾಧ. ಇಲ್ಲಿಯ ತನಕ ಅವರು ಸಾವಿರಾರು ಅಪರಾಧಗಳು ಮಾಡಿದ್ದಾರೆ. ವೇದವ್ಯಾಸದೇವರು ಅವೆಲ್ಲವನ್ನು ಕೂಡ ಮರೆತು ಇವೆರಡನ್ನು ಮಾತ್ರ ಕೋಟ್ ಮಾಡ್ತಾರೆ. ಅಶ್ವತ್ಥಾಮಾಚಾರ್ಯರ ಬ್ರಹ್ಮಚರ್ಯ ಸಮಗ್ರ ಜೀವನದ ಒಂದು ಶ್ರೇಷ್ಠತೆ, ಇದರಿಂದಲೇ ನಾಶವಾಗಿ ಹೋಯಿತು ಅಂತ ಅಂತಾರೆ. ಅಷ್ಟಕ್ಕೆ ಸುಮ್ಮನೆ ಆಗದ ಅಶ್ವತ್ಥಾಮಾಚಾರ್ಯರು ಕೆಂಗಣ್ಣಿನಿಂದ ತಮ್ಮ ನೇತ್ರದ ಕಪ್ಪು ಗುಡ್ಡೆಯನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸ್ತಾ ಸಮಸ್ತ ಲೋಕವನ್ನೇ ಭಸ್ಮ ಮಾಡಿಬಿಡ್ತೇನೆ, ನಾನ್ಯಾರು, ನಾನು ಸಾಕ್ಷಾತ್ ಪ್ರಳಯಾಗ್ನಿ ಸದೃಶ, ಸಮಸ್ತ ಜಗತ್ತನ್ನೇ ಪ್ರಳಯ ಕಾಲದಲ್ಲಿ ಸಂಹರಿಸುವ ಮಹಾಶಕ್ತಿ ಎಂಬ ಅಹಂಕಾರದಿಂದ, ದುರಹಂಕಾರದಿಂದ ನೇರವಾಗಿ ಪಾಂಡವರ ಶಿಬಿರಕ್ಕೆ ಆಗಮಿಸ್ತಾರೆ. ಕೃಷ್ಣ ಪರಮಾತ್ಮನಿಗೆ ಎಲ್ಲ ವಿಚಾರವೂ ಕೂಡ ಗೊತ್ತಿದೆ, ತಿಳಿದಿದೆ, ಸಾಕ್ಷಾತ್ ಸರ್ವಜ್ಞ. ಅಶ್ವತ್ಥಾಮಾಚಾರ್ಯರ ವ್ಯಕ್ತಿತ್ವ ಜಗತ್ತಿಗೆ ಅರ್ಥ ಮಾಡಿಸಬೇಕಾಗಿದೆ. ಅದಕ್ಕೋಸ್ಕರ ಬೇಕಂತೆ ಅವತ್ತು ಪಾಂಡವರ ಶಿಬಿರದಲ್ಲಿ ಕೃಷ್ಣ ಪರಮಾತ್ಮ ಮಲಗಿರಲಿಲ್ಲ. ಪಾಂಡವರಿಗೂ ಕೂಡ ಮಲಗುವ ಅವಕಾಶವನ್ನು ತಪ್ಪಿಸಿಬಿಟ್ಟಿದ್ದ. ಯಾಕೆ ಅಂದರೆ ಅಶ್ವತ್ಥಾಮ ಮಾಡುವ ದುರ್ಘಟನೆ ಜಗತ್ತಿಗೆ ತಿಳಿಬೇಕು ಅನ್ನೋದು ಅವನ ಇಚ್ಛೆ ಒಂದು. ಮತ್ತೊಂದು, ಅಶ್ವತ್ಥಾಮನಿಂದ ಈ ಒಂದು ಹನನ ಕಾರ್ಯ ನಡೆಯಬೇಕೆಂಬುದು ಮತ್ತೊಂದು ಹರಿಚಿತ್ತ ಆಗಿತ್ತು. ಆದ್ದರಿಂದ ದುರ್ಯೋಧನಾದಿಗಳ ಶಿಬಿರವನ್ನು ನೋಡಿಕೊಂಡು ಬರೋಣ ಬನ್ನಿ ಅಂತ ಅಂದು ರಾತ್ರಿ ಕೃಷ್ಣ ಪಂಚ ಪಾಂಡವರನ್ನು ಕರೆದುಕೊಂಡು ಹೋಗಿಬಿಟ್ಟಿದ್ದ. ಅಲ್ಲಿ ಆ ಶಿಬಿರದಲ್ಲಿ ಮಲಗಿರಲಿಲ್ಲ. ಆ ಶಿಬಿರದಲ್ಲಿ ಮಲಗಿದವರು ಕೇವಲ ದೃಷ್ಟದ್ಯುಮ್ನ ಹಾಗೂ ಪಾಂಡವರ ಉಳಿದ ಪಕ್ಷಪಾತಿಗಳು ಹಾಗೂ ಪಾಂಡವರ ಮಕ್ಕಳುಗಳು ಮಾತ್ರ ಮಲಗಿರ್ತಾರೆ. ಅಶ್ವತ್ಥಾಮ ನೇರವಾಗಿ ಶಿಬಿರದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಹೋಗುತ್ತಾನೆ. ಆದರೆ ಬಾಗಿಲಿನಲ್ಲಿ ಒಂದು ದೊಡ್ಡ ಭೂತ ನಿಂತಿರುತ್ತೆ.
ಅಡ್ಡ ತಡೆಯುತ್ತೆ. ಅಂತ ಅಶ್ವತ್ಥಾಮ ಹುಂಕಾರ ಮಾಡಿ ಒಳಗಡೆ ಹೋಗಲಿಕ್ಕೆ ಮತ್ತೆ ಪ್ರಯತ್ನವನ್ನು ಮಾಡ್ತಾನೆ. ಒಂದೇ ರಭಸವಾದ ವೇಗದಿಂದ ಭೂತದ ಆಕ್ರಮಣದಿಂದ ತತ್ತರಿಸಿ ಹೋಗ್ತಾನೆ ಅಶ್ವತ್ಥಾಮ. ಒಳಗಡೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಪರಸ್ಪರ ಯುದ್ಧದಲ್ಲಿ ಆ ಭೂತದ ಜೊತೆ ಅಶ್ವತ್ಥಾಮ ಸೋತು ಹೋಗ್ತಾನೆ. ಯಾರ್ಯಾರಿಗೂ ಕೂಡ ಯಾವ ಅಶ್ವತ್ಥಾಮನನ್ನು ಸೋಲಿಸಲಿಕ್ಕೆ ಸಾಧ್ಯವಾಗಿಲ್ವೋ ಅಂತಹ ಅಶ್ವತ್ಥಾಮ ಒಂದು ಭೂತದಿಂದ ಸೋಲನ್ನು ಒಪ್ಪುತ್ತೆ. ಆ ಭೂತ ಬೇರಾರೂ ಅಲ್ಲ, ಸಾಕ್ಷಾತ್ ಮಹಾರುದ್ರದೇವರು. ಸಾಕ್ಷಾತ್ ಮಹಾರುದ್ರದೇವರು ಆ ಶಿಬಿರವನ್ನು ಕಾಯ್ತಾ ಇರ್ತಾರೆ ರಾತ್ರಿಯ ಕಾಲದಲ್ಲಿ. ಆಗ ಆದ್ದರಿಂದಲೇ ಅಶ್ವತ್ಥಾಮಾಚಾರ್ಯರಿಗೆ ಅವರನ್ನು ದಾಟಿ ಹೋಗಲಿಕ್ಕೆ ಆಗೋದಿಲ್ಲ. ಅದು ಮೂಲ ರೂಪ, ಇದು ಅವತಾರ ರೂಪ. ಮೂಲ ರೂಪದಲ್ಲಿರುವ ಶಕ್ತಿಯನ್ನು ಅಡಗಿಸಲಿಕ್ಕೆ ಅವತಾರ ರೂಪದ ಅಶ್ವತ್ಥಾಮಾಚಾರ್ಯರಿಗೆ ಸಾಧ್ಯವಾಗೋದಿಲ್ಲ. ಕೊನೆಯಲ್ಲಿ ಬೇರೆ ಯಾವ ಉಪಾಯವೂ ಇಲ್ಲದೆ ತನ್ನ ಒಳಗಡೆ ಇರುವಂತಹ ಮಾತ್ಸರ್ಯ, ಅಸೂಯೆ, ಕಾಮ, ಕ್ರೋಧ, ದುರ್ಯೋಧನನಿಗೆ ಕೊಟ್ಟ ಮಾತಿನ ಪರಿರಕ್ಷಣೆ ಇವೆಲ್ಲವನ್ನು ಕೂಡ ಹೇಗಾದರೂ ಮಾಡಿ ತೀರಿಸಿಕೊಳ್ಬೇಕು, ತನ್ನ ಉದ್ದೇಶವನ್ನು ಪಡೆದುಕೊಳ್ಬೇಕು ಎಂಬ ಅಭಿಪ್ರಾಯದಿಂದ ಅಶ್ವತ್ಥಾಮಾಚಾರ್ಯರು ಆ ರುದ್ರದೇವರ ಬಳಿ ಒಂದು ಮಾತನ್ನು ಹೇಳ್ತಾರೆ. ನಾನು ಯಾರನ್ನು ಕೂಡ ಸಂಹಾರ ಮಾಡೋದಿಲ್ಲ, ಒಳಗಡೆ ನನಗೆ ಪ್ರವೇಶವನ್ನು ನೀಡು. ನಾನು ನಾರಾಯಣ ಎಂಬ ಅಗ್ನಿಯಲ್ಲಿ ಇಲ್ಲಿ ಒಳಗೆ ಮಲಗಿರುವವರೆಲ್ಲರನ್ನು ಕೂಡ ಆಹುತಿಯನ್ನಾಗಿ ನೀಡ್ತೀನಿ. ನಾನು ಒಂದು ಯಜ್ಞವನ್ನು ಆಚರಣೆ ಮಾಡ್ತೀನಿ. ನಾನು ಮಾಡುವ ಸತ್ಕಾರ್ಯಕ್ಕೆ ವಿಘ್ನವನ್ನು ಉಂಟು ಮಾಡಬೇಡ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ರುದ್ರದೇವರು ಯಜ್ಞ ಮಾಡೋ ನಾರಾಯಣನ ಕುರಿತಾದ ಯಜ್ಞವನ್ನು ನೀನು ಮಾಡ್ತೀಯಂತಾದರೆ ನನ್ನ ಸಮ್ಮತಿ ಇದೆ, ತಗೋ ನನ್ನ ಖಡ್ಗವನ್ನು ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಸ್ವತಃ ತಾವು ಕೂಡ ಅದಕ್ಕೆ ಸಹಕಾರವನ್ನು ನೀಡ್ತಾರೆ. ಅಶ್ವತ್ಥಾಮಾಚಾರ್ಯರು ರುದ್ರದೇವರ ಮೂಲಕವಾಗಿ ಆ ಖಡ್ಗವನ್ನು ತೆಗೆದುಕೊಂಡು ಆ ಶಿಬಿರವನ್ನು ಪ್ರವೇಶ ಮಾಡ್ತಾರೆ. ಭಯಂಕರವಾದ ಸಿಟ್ಟಿನಿಂದ ಹೋದಾಕ್ಷಣ ಅಲ್ಲಿ ಮೊದಲು ಇರುವಂತಹ ದೃಷ್ಟದ್ಯುಮ್ನನನ್ನು, ನಿರಪರಾಧಿಯಾದ ದೃಷ್ಟದ್ಯುಮ್ನನಿನ ಹಗ್ಗ ಕಟ್ಟಿ ವಿಚಿತ್ರವಾಗಿ ಹಿಂಸೆಯನ್ನು ಕೊಟ್ಟು ನಾಶ ಮಾಡ್ತಾರೆ. ಸತ್ತಿರುವವರನ್ನು ನಿದ್ರೆಯಲ್ಲಿ ಹಾಗೇ ನಾಶ ಮಾಡಿದ್ರೆ, ಹಾಗೇ ಸಂಹಾರ ಮಾಡಿದ್ರೆ ಅವರಿಗೆ ದುಃಖ ಆಗೋದಿಲ್ಲ. ಎಬ್ಬಿಸಿ ಪ್ರತಿಯೊಬ್ಬ ಪಾಂಡವರ ಮಕ್ಕಳನ್ನು ಎಬ್ಬಿಸಿ ಎಚ್ಚರಗೊಳಿಸಿ ಅವರಿಗೆ ಹಿಂಸೆಯನ್ನು ನೀಡಿ ಅತ್ಯಂತ ಕ್ರೂರವಾಗಿ ಅವರನ್ನು ನಾಶ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯರು. ಪಾಂಡವರ ಮಕ್ಕಳುಗಳ ತಲೆಯನ್ನು ಕಡಿದು ಹಾಕ್ತಾರೆ. ಹಾಗೂ ಆ ಪಾಂಡವರ ತಲೆಗಳನ್ನು ಹೊರಗಡೆ ತೆಗೆದುಕೊಂಡು ಬಂದು ಆ ಶಿಬಿರಕ್ಕೆ ಬೆಂಕಿ ಹಚ್ಚುತ್ತಾರೆ. ಅಲ್ಲಿರುವಂತಹ ಸಹಸ್ರ ಯೋಧರು, ನಿರಪರಾಧಿಗಳು ಸುಟ್ಟು ಕರಕಲು ಆಗಿ ಹೋಗ್ತಾರೆ. ಇಷ್ಟು ಘೋರವಾದ ಅಪರಾಧಗಳನ್ನೆಲ್ಲ ಪೂರೈಸಿದ ಅಶ್ವತ್ಥಾಮಾಚಾರ್ಯರು ಓಡಿ ಬರ್ತಾರೆ ದುರ್ಯೋಧನನ ಬಳಿ. ದುರ್ಯೋಧನ, ನಿನ್ನ ಆಸೆಯನ್ನು ನಾನು ಪೂರೈಸಿದೆ. ಪಂಚಪಾಂಡವರ ಮಕ್ಕಳು ಪಂಚಪಾಂಡವರ ಥರನೇ ಇರ್ತಾರೆ. ಅವರ ತಲೆಯನ್ನು ತೋರಿಸ್ತಾರೆ ದುರ್ಯೋಧನನಿಗೆ. ನೋಡು, ಪಂಚಪಾಂಡವರ ತಲೆಯನ್ನು ನಾನು ತೆಗೆದು ಹಾಕಿದ್ದೀನಿ, ನೋಡು, ಸಂತೋಷಪಡು. ಕೆಟ್ಟ ವಕ್ರವಾದ ಕಣ್ಣಿನಿಂದ ದುರ್ಯೋಧನ ಪಂಚಪಾಂಡವರ ತಲೆಗಳನ್ನು ನೋಡಿ ಪಂಚಪಾಂಡವರು ಸತ್ತರು ಅಂತ ಭಾವಿಸಿ ಸಂತೋಷದಲ್ಲಿ ಕೊನೆಯ ಉಸಿರನ್ನು ಬಿಟ್ಟುಬಿಡ್ತಾನೆ. ಮಧ್ಯರಾತ್ರಿಯ ನಡುರಾತ್ರಿಯಲ್ಲಿ ಅವನು ಪ್ರಾಣವನ್ನು ಪರಿತ್ಯಾಗ ಮಾಡ್ತಾನೆ ದುರ್ಯೋಧನ. ಮತ್ತು ತನ್ನ ಹೆಂಡತಿಯ ಮೂಲಕ ಸಂತಾನ ಮುಂದುವರೆಸುವಂತೆ ಹೇಳಿ ಪ್ರಾಣವನ್ನು ಬಿಟ್ಟ ದುರ್ಯೋಧನ. ಅಲ್ಲಿಗೆ ದ್ವಾಪರಯುಗ ಮುಗಿಯುತ್ತೆ, ಕಲಿಯುಗ ಪ್ರಾರಂಭವಾಗುತ್ತೆ. ದುರ್ಯೋಧನ ಬಿದ್ದ ಕ್ಷಣ, ಅವನು ಪ್ರಾಣವನ್ನು ತೊಡೆಯನ್ನು ಮುರಿದುಕೊಂಡು ಬಿದ್ದ ದಿವಸದಿಂದ ಕಲಿಯುಗ ಪ್ರಾರಂಭವಾಯಿತು. ಒಂದು ದೇಹದಿಂದ ನಾಶವಾದ ದುರ್ಯೋಧನ ಮುಂದೆ ಅತೀಂದ್ರಿಯವಾದ ಅದ್ಭುತವಾದ ಶಕ್ತಿಯನ್ನು ಹೊಂದಿ ಸಮಸ್ತ ಜಗತ್ತಿನಲ್ಲಿ ಸಕಲ ಪ್ರಾಣಿಗಳಲ್ಲಿ ಚರಾಚರ ವಸ್ತುಗಳಲ್ಲಿ ಪ್ರವೇಶವನ್ನು ಮಾಡಿ ತನ್ನ ಸೇಡನ್ನು ತೀರಿಸಿಕೊಳ್ತಾನೆ ಕೃಷ್ಣ ಪರಮಾತ್ಮನ ವಿರುದ್ಧವಾಗಿ. ಅಶ್ವತ್ಥಾಮಾಚಾರ್ಯರ ಜೊತೆಯಲ್ಲಿ ಕೃತವರ್ಮನೂ ಇದ್ದ. ಅಶ್ವತ್ಥಾಮಾಚಾರ್ಯರು ಶಿಬಿರದಲ್ಲಿ ಹೋಗಿ ಪ್ರವೇಶ ಮಾಡಿ ಎಲ್ಲರನ್ನು ಹನನ ಮಾಡುವಾಗ ಕೃಪಾಚಾರ್ಯರು ಕೂಡ ಇರ್ತಾರೆ.
ಹೀಗೆ ಅಶ್ವತ್ಥಾಮ ಎಲ್ಲ ಪಾಂಡವರ ಮಕ್ಕಳನ್ನು ಸಂಹಾರ ಮಾಡಿ ದುರ್ಯೋಧನನಿಗೆ ಸಂತೋಷವನ್ನು ಪಡಿಸಿ, ಇನ್ನು ತಾನೇ ಸಾರ್ವಭೌಮ ದುರ್ಯೋಧನನ ಹೆಂಡತಿಯ ಮೂಲಕವಾಗಿ ನಾನು ಸಂತಾನವನ್ನು ಮುಂದುವರಿಸಿ ಬಿಡ್ತೀನಿ ಅನ್ನುವಂತಹ ದುರಹಂಕಾರದಲ್ಲಿ ತೇಗತಾ ಇರಬೇಕಾದ್ರೆ ಒಬ್ಬ ಸಾರಥಿ ಓಡಿ ಬಂದು ಕೃಷ್ಣಾರ್ಜುನರಿಗೆ ಅಶ್ವತ್ಥಾಮ ಮಾಡಿದ ಈ ಕುಕೃತ್ಯವನ್ನು ತುಂಬ ಆತಂಕದಲ್ಲಿ ನಿವೇದನೆ ಮಾಡ್ತಾನೆ. ಆಗಿಂದಾಗಲೇ ದ್ರೌಪದಿ ಬಿಕ್ಕಿ ಬಿಕ್ಕಿ ಅಳ್ಳಿಕೆ ಪ್ರಾರಂಭ ಮಾಡ್ತಾಳೆ. ನನ್ನ ಮಕ್ಕಳು ಇಲ್ಲಿಯ ತನಕ ಬದುಕಿದ್ರು, ಇನ್ನು ಅವರಿಗೆ ಸಾವಿಲ್ಲ ಅಂತ ಅಂದುಕೊಂಡಿದ್ದೆ. ಈ ರಾತ್ರಿಯ ದಿವಸ ಇಂಥ ಅನರ್ಥ ನಡೀತಲ್ಲ ಅಂತ ಉಳಿದ ತಾಯಿಂದಿರಂತೆ ಬಿಕ್ಕಿ ಬಿಕ್ಕಿ ಅಳ್ಳಿಕೆ ಪ್ರಾರಂಭ ಮಾಡ್ತಾಳೆ. ಅರ್ಜುನ ದ್ರೌಪದಿಯನ್ನು ಸಮಾಧಾನ ಮಾಡಿ ಮುಂದೆ ಓಡ್ತಾನೆ, ಅವನನ್ನು ಈ ಕ್ಷಣವೇ ಸಂಹಾರ ಮಾಡಿಬಿಡ್ತೀನಿ ಅಂತ. ಅದರಂತೆ ಭೀಮಸೇನನು ಕೂಡ ನಾನು ಈಗಿಂದೀಗಲೇ ಅಶ್ವತ್ಥಾಮನನ್ನು ಸಂಹಾರ ಮಾಡ್ತೀನಿ ಅಂತ ಓಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ಅರ್ಜುನ ಮುಂದೆ ಆಗ್ತಾನೋ ಭೀಮಸೇನ ಸುಮ್ಮನೆ ಆಗ್ತಾನೆ. ಅರ್ಜುನ ಓಡಲಿಕ್ಕೆ ಪ್ರಾರಂಭ ಮಾಡಿದಾಗ ಕೃಷ್ಣ ಪರಮಾತ್ಮ ರಥವನ್ನು ತೆಗೆದುಕೊಂಡು ಬಂದು ಸಾರಥ್ಯವನ್ನು ವಹಿಸಿ ಆ ಅರ್ಜುನನ ಅಭಿಪ್ರಾಯಕ್ಕೆ ಅನುಮೋದನೆಯನ್ನು ಉಂಟು ಮಾಡ್ತಾ ಆ ಅಶ್ವತ್ಥಾಮನ ಹನನಕ್ಕಾಗಿ ಕೃಷ್ಣಾರ್ಜುನರು ಪುನಃ ಮತ್ತೊಂದು ಮಹಾಯುದ್ಧದ ಉತ್ಸಾಹದಲ್ಲಿಯೇ ಹೊರಟಿದ್ದಾರೆ ಎಂಬಲ್ಲಿಗೆ ಮುಂದೆ ಅಶ್ವತ್ಥಾಮನ ಅವಸ್ಥೆಗಳು, ಅವನು ಪಡಬಾರದ ಕಷ್ಟದ ಮಡುವಿನಲ್ಲಿ ಮುಳುಗುವುದು, ಇವೆಲ್ಲವನ್ನು ಮುಂದಿನ ಭಾಗದಲ್ಲಿ ನಾವು ತಿಳಿಯೋಣ ಎಂಬುದಾಗಿ ಹೇಳ್ತಾ ಈ ಒಂದು ಅಲ್ಪವಾದ ಜ್ಞಾನ ಯಜ್ಞವನ್ನು ಕೃಷ್ಣ ಪರಮಾತ್ಮನ ಪಾದಕಮಲಗಳಲ್ಲಿ ಸಮರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.